ಸ್ಮಶಾನಕ್ಕೆ ಮೀಸಲಿಟ್ಟಿರುವ ಜಾಗದಲ್ಲೇ ಕಸದ ರಾಶಿ ನೋಡೋದಕ್ಕೆ ಸಿಗ್ತಾ ಇದೆ. ಗ್ರಾಮಸ್ಥರೇ ದಂಗಾಗಿ ಹೋಗಿದ್ದಾರಂತೆ. ಈ ಸ್ಮಶಾನದ ಭೂಮಿಯಲ್ಲಿ ಇಷ್ಟೆಲ್ಲ ಕಸ ಹೆಂಗ ಬಂತು ಅಂತ. ಸ್ಮಶಾನಕ್ಕೆ ಮೀಸಲಾಗಿರುವ ಭೂಮಿಯಲ್ಲೇ ರಾಶಿ ರಾಶಿ ಕಸದ ರಾಶಿ ನೋಡೋದಕ್ಕೆ ಸಿಗ್ತಾ ಇದೆ. ಕಸದ ರಾಶಿ ಕಂಡು ಗ್ರಾಮಸ್ಥರೇ ಗಲಾಟೆ ಮಾಡಿಬಿಟ್ಟಿದ್ದಾರಂತೆ ರೊಚ್ಚಿಗೆದ್ದು. ಸ್ಮಶಾನಕ್ಕೆ ಮೀಸಲಾಗಿರುವ ಭೂಮಿಯಲ್ಲಿ ಕಸದ ರಾಶಿ ಕಂಡು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕಸದ ರಾಶಿ ಕಂಡು ಗ್ರಾಮಸ್ಥರು ಗಲಾಟೆ ಮಾಡಿದ್ದಾರಂತೆ ರೊಚ್ಚಿಗೆದ್ದು. ಯಾರು ತಂದು ಹಾಕೋದಕ್ಕೆ ಸಾಧ್ಯ? ಸ್ಮಶಾನಕ್ಕೆ ಇರುವಂತಹ ಭೂಮಿಯಲ್ಲಿ ಈ ರೀತಿ ಕಸದ ಅಡ್ಡೆ ಮಾಡಿಬಿಟ್ರೆ, ಎಲ್ಲಿಂದಲೋ ಕಸ ತರೋದು ಅಲ್ಲಿ ಬಂದು ಡಂಪ್ ಮಾಡಿಬಿಟ್ರೆ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಜನರೇ ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಿಕ್ಕಲ್ಲಿ ಬರೀ ಜನಸಾಮಾನ್ಯರು ಸಿಕ್ಕಲ್ಲಿ ಕಸ ಹಾಕ್ತಾರೆ, ಅದನ್ನ ಡಂಪ್ ಮಾಡ್ತಾರೆ, ಅವ್ರಿಗೆ ದಂಡ ಹಾಕ್ತೀವಿ, ಮನೆಗೆ ನೋಟಿಸ್ ಕಳಿಸ್ತೀವಿ, ಇದಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಹೇಳೋದಲ್ಲ. ಪ್ರತಿಯೊಂದು ಪಾಲಿಕೆ ಜವಾಬ್ದಾರಿ ಹೆಂಗಿರುತ್ತೆ ಗೊತ್ತಾ? ತಾವು ಕೂಡ ಕಸವನ್ನ ಸರಿಯಾಗಿ ವಿಲೇವಾರಿ ಮಾಡಬೇಕು ಅಂತ. ಕಸ ಸಂಗ್ರಹ ಮಾಡೋದಕ್ಕೆ, ಬಟ್ ಅದನ್ನ ತೆಗೆದುಕೊಂಡು ಹೋಗಿ ಎಲ್ಲೋ ಖಾಲಿ ಜಾಗ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಡಂಪ್ ಮಾಡಿಬಿಟ್ರೆ, ನೆಲಮಂಗಲದ ಭಾಗದಲ್ಲಿ ನೋಡೋದಕ್ಕೆ ಸಿಕ್ಕಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಬೇಕಾಬಿಟ್ಟಿಯಾಗಿ ಕಸ ಡಂಪ್ ಮಾಡಿದ್ದಾರೆ. ನೀವೇನ್ ತಲೆ ಕೆಡಿಸ್ಕೊಬೇಡ್ರಿ, ನೀವೇ ಕೊಡಿ ಹಾಕ್ತೀರಾ? ಏನಾಯ್ತು ಪರಿಹಾರ ಹುಡುಕು ಅಂತ ಹೇಳ್ಬೇಕು.